ಇನ್ನು ರಾಷ್ಟ್ರೀಯ ಮಾಧ್ಯಮಕ್ಕೆ ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಅವರು ಒಂದು ಇಂಟರ್ವ್ಯೂನಲ್ಲಿ ನಾನು ಸಿಎಂ ಆಕಾಂಕ್ಷಿ, ಡಿಕೆಶಿನೂ ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ರು. ಸಿಎಂ ಯಾರಾಗಬೇಕು ಅನ್ನೋದು ಹೊಸ ಶಾಸಕರು ಆಯ್ಕೆ ಮಾಡ್ತಾರೆ, ಹೈಕಮಾಂಡ್ ಡಿಕೆಶಿನೇ ಸಿಎಂ ಅನ್ನಲ್ಲ ಅಂದಿದ್ರು. ಈಗ ಡಿಕೆಶಿ ಸರದಿ, ನಾನು ಸಿಎಂ ಆಕಾಂಕ್ಷಿ ಅಂದಿರುವ ಡಿಕೆಶಿ ಖರ್ಗೆ ಅವರು ಬಂದ್ರೆ ಮುಖ್ಯಮಂತ್ರಿಗಳಾಗ್ತೀನಿ ಅಂದ್ರೆ ನಾನು ಹಿಂದೆ ಸರಿತೀನಿ ಅಂದಿದ್ದಾರೆ. So, Mr. Kharge's only regret could be that he could never become the Chief Minister of Karnataka. He held part of the post there. See, he is the tallest leader of my party. Still, I feel that if he desire, he is most welcome. If he wants to become the Chief Minister, if your party wins... Why not? If he desire, let we should give him an opportunity. If he desire... You will opt out of the race, Chief Minister race? I'm sure. I'm 100%. I'm telling you on record. If Mr. Kharge wants to become the Chief Minister, I'll walk out and give a way for him and I'll work with him. ನಂದಿನಿ ಉತ್ಪನ್ನಗಳಿಗೆ ರಾಜ್ಯ ಸರ್ಕಾರ ಕೊನೆ ಮೊಳೆ ಹೊಡಿತಾ ಇದೆಯಂತೆ. ಗುಜರಾತ್ನ ಅಮೂಲ್ಗೆ ಮನ್ನಣೆ ಕೊಟ್ಟು ರೈತರಿಗೆ ಅನ್ಯಾಯ ಮಾಡ್ತಿದೆಯಂತೆ. ಕೆಎಂಎಫ್ ಹೆಸರಲ್ಲಿ ಕಾಂಗ್ರೆಸ್ ಹಚ್ಚಿರೋ ಕಿಚ್ಚಿಗೆ ಜೆಡಿಎಸ್ ಕೂಡ ತುಪ್ಪ ಹಾಕಿದೆ. ಕೆಎಂಎಫ್ ಮುಚ್ಚುವ ಹುನ್ನಾರನ ಕರ್ನಾಟಕ ಹಾಲು ಒಕ್ಕೂಟ ಲಕ್ಷಾಂತರ ರೈತರ ಪಾಲಿನ ಜೀವನಾಡಿ ಕೆಎಂಎಫ್ ಮುಚ್ಚುವ ಹಂತಕ್ಕೆ ತಲುಪ್ತಾ ಇದೆಯಾ? ನಮಗಂತೂ ಗೊತ್ತಿಲ್ಲ. ಕೆಎಂಎಫ್ ನವರನ್ನ ಕೇಳಿದ್ರೆ ಅಂತಹದ್ದೇನೂ ಇಲ್ಲ ಅಂತಾರೆ. ಆದ್ರೆ ಅದೇ ಕೆಎಂಎಫ್ ನಲ್ಲಿ ಹಾಲು ಉತ್ಪಾದನೆ ಕುಸಿದಿದೆ. ನಂದಿನಿ ತುಪ್ಪ ಬೇಡಿಕೆಯಷ್ಟು ಸಿಗ್ತಿಲ್ಲ. ಹಂತ ಹಂತವಾಗಿ ನಂದಿನಿ ಬೂತ್ಗಳಲ್ಲಿ, ಡೈರಿಗಳಲ್ಲಿ ಹಾಲು ಬಿಟ್ರೆ ನಂದಿನಿ ಬ್ರಾಂಡ್ ಉತ್ಪನ್ನಗಳ ಕೊರತೆ ಕಾಡ್ತಿದೆ. ಜೊತೆಗೆ ಅಮೂಲ್ ಅನ್ನೋ ಗುಜರಾತ್ ಕಂಪನಿಯ ಉತ್ಪನ್ನಗಳು ಆವರಿಸಿಕೊಳ್ತಿದೆ. ಹೀಗಂತ ನೇರವಾಗಿ ಬೊಮ್ಮಾಯಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಜೆಡಿಎಸ್ ವಾಗ್ದಾಳಿ ಮಾಡ್ತಿದೆ. ಕೆಎಂಎಫ್ ಜಾಗಕ್ಕೆ ಗುಜರಾತ್ ಅಮೂಲ್, ಸಾಲು ಸಾಲು ಟ್ವೀಟ್ ಹಾಕಿದ ಸಿದ್ದರಾಮಯ್ಯ. ಕರ್ನಾಟಕ ಬಿಜೆಪಿ ನಾಯಕತ್ವ ಎಷ್ಟೊಂದು ದುರ್ಬಲವಾಗಿದೆ ಅಂದ್ರೆ, ಒಂದೆಡೆ ಬೆಳಗಾವಿ ಗಡಿ ಪ್ರದೇಶದಲ್ಲಿ ಮಹಾರಾಷ್ಟ್ರ ಸರ್ಕಾರ ನೇರವಾಗಿ ತನ್ನ ಆಡಳಿತವನ್ನ ಸ್ಥಾಪಿಸಲು ಪ್ರಯತ್ನಿಸ್ತಾ ಇದೆ. ಇನ್ನೊಂದು ಕಡೆ ಗುಜರಾತ್ ರಾಜ್ಯ ಅಮೂಲ್ ಮೂಲಕ ಇಲ್ಲಿನ ರೈತರನ್ನ ಬೀದಿಗೆ ತಳ್ಳುವ ಪ್ರಯತ್ನ ಮಾಡುತ್ತಿದೆ. ಹೀಗಂತ ಸಿದ್ದರಾಮಯ್ಯ ಟ್ವೀಟ್ ಹಾಕಿದ್ದಾರೆ. ಗುಜರಾತ್ ಮೂಲದ ಅಮೂಲ್ ಹಾಲು ಮತ್ತು ಮೊಸರು ಮಾರಾಟದ ಮೂಲಕ ಕರ್ನಾಟಕದ ಮಾರುಕಟ್ಟೆ ಪ್ರವೇಶಿಸಲು ಹಿಂದೆಯೂ ಪ್ರಯತ್ನಿಸಿತ್ತು. ಅದಕ್ಕೆ ನಾವು ಅವಕಾಶ ಕೊಡ್ಲಿಲ್ಲ. ಈಗ ಬಿಜೆಪಿ ಸರ್ಕಾರ ಕೆಂಪು ಕಂಬಳಿ ಹಾಸಿ ಸ್ವಾಗತಿಸಿದೆ ಅಂತ ಟ್ವೀಟ್ ಹಾಕಿರೋ ಸಿದ್ದರಾಮಯ್ಯ, ರೈತರ ಪಾಲಿನ ಸಂಜೀವಿನಿಯಾಗಿರುವ ನಂದಿನಿಯನ್ನು ಆಪೋಷಣ ತೆಗೆದುಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಸಂಚು ಹೂಡಿದ್ದಾರೆ. ಕನ್ನಡಿಗರೇ ಎಚ್ಚರ ಅಂತ ಟ್ವೀಟ್ ಹಾಕಿದ್ದಾರೆ. ನಂದಿನಿ ಬ್ರಾಂಡ್ಗೆ ಕೊನೆ ಮೊಳೆ ಎಂದ ಡಿಕೆಶಿ. ಇದು ಡಿಕೆಶಿ ಹಾಕಿರೋ ಟ್ವೀಟ್. ಮೊದಲು ಕೆಎಂಎಫ್ ಅಮೂಲ್ ವಿಲೀನಕ್ಕೆ ಯತ್ನಿಸಿದ್ರು. ಕನ್ನಡಿಗರು ವಿರೋಧಿಸಿದಾಗ ಭ್ರಷ್ಟ ಬಿಜೆಪಿ ನಂದಿನಿ ಬ್ರಾಂಡ್ಗೆ ಕೊನೆ ಮೊಳೆ ಹೊಡೆಯಲು ಪ್ಲಾನ್ ಬಿ ಸಿದ್ಧಪಡಿಸಿದೆ ಅಂತ ಟ್ವೀಟ್ ಹಾಕಿದ್ದಾರೆ. ಹಾಲು ಉತ್ಪಾದಕರ ನೋವು ಧ್ವನಿ, ಹಾಲಿನ ನಮ್ಮ ಕರ್ನಾಟಕ ರಾಜ್ಯದ ಹಾಲಿಗೆ ಧಕ್ಕೆ ತರಂತ ವ್ಯವಸ್ಥೆ ನಡೀತಾ ಇದೆ. ಕಾಂಗ್ರೆಸ್ನವರ ಮಾತಿಗೆ ಜೆಡಿಎಸ್ ನಾಯಕರು ಧನಿಗೂಡಿಸಿದ್ದಾರೆ. ಇನ್ನು ನಮ್ಮ ಅಮೂಲನ್ನ ಕೆಎಂಎಫ್ ಅನ್ನ ತಗೊಳಕ್ ಹೊಂಟವ್ರೆ, ಗುಜರಾತಿಗೆ ಸೇರ್ಸಕ್ಕೆ. ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಬೊಮ್ಮಣ್ಣ ಇದಕ್ಕೇನಾದ್ರೂ ಕೈ ಏನಾದ್ರೂ ನೀವು ಹಾಕಿದರೆ ಕರ್ನಾಟಕದಲ್ಲಿ ಹಾಲಿನ ಕ್ರಾಂತಿ ಅಲ್ಲ, ರಕ್ತ ಕ್ರಾಂತಿ ಮಾಡಬೇಕಾಗತ್ತೆ. ನಾವು ಗುಜರಾತಿನ ಮಾರ್ವಾಡಿಗಳಿಗೆ ನಾವು ಮಾರೋದಕ್ಕೆ ತಯಾರಾಗಿಲ್ಲ. ದಿನಕ್ಕೆ 99 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗಬೇಕಾಗಿದ್ದ ಕಡೆ ಕೇವಲ 71 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತಿದೆ. 2012-13ರಲ್ಲಿ 45 ಲಕ್ಷ ಲೀಟರ್ ಉತ್ಪಾದನೆಯಾಗುತ್ತಿದ್ದ ಹಾಲಿನ ಪ್ರಮಾಣ 2017ರ ವೇಳೆಗೆ 73 ಲಕ್ಷ ಲೀಟರ್ಗೆ ಏರಿಕೆಯಾಗಿತ್ತು. 2022ರವರೆಗೂ 90 ಲಕ್ಷ ಲೀಟರ್ ಪ್ರತಿದಿನ ಉತ್ಪಾದನೆ ಆಗ್ತಿತ್ತು. ಈಗ ಮತ್ತೆ 71 ಲಕ್ಷಕ್ಕೆ ತಲುಪಿದೆ. ಸಹಾಯ ಧನವೂ ಕಡಿಮೆ ಆಗಿದೆ. ಇದಕ್ಕೆಲ್ಲ ಬೊಮ್ಮಾಯಿಯವರೇ ಸ್ಪಷ್ಟನೆ ಕೊಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.